ಎಲ್ಲರಿಗೂ ನಮಸ್ಕಾರ. ಪ್ರಜಾಕಿರಣಕ್ಕೆ ಸ್ವಾಗತ. ನಿಮ್ಮ ಖಾಲಿ ಸೈಟ್ ನೀವೇ ಕ್ಲೀನ್ ಮಾಡಿ, ಇಲ್ಲ ಅಂದರೆ ಸರ್ಕಾರವೇ ನಿಮ್ಮ ಸೈಟ್ನ ಬಂದು ಕ್ಲೀನ್ ಮಾಡುತ್ತೆ. ಆದರೆ ಇಲ್ಲಿ ಅಸಲಿ ಟ್ವಿಸ್ಟ್ ಏನಂತ ಗೊತ್ತಾ? ಸರ್ಕಾರ ಕ್ಲೀನ್ ಮಾಡುತ್ತೆ, ಆದರೆ ಅದರ ಖರ್ಚು ಮಾತ್ರ ನಿಮ್ಮ ಜೇಬಿನಿಂದಲೇ ಹೋಗುತ್ತೆ. ಹೌದು, ಬೆಂಗಳೂರಿನ ಖಾಲಿ ನಿವೇಶನ ಮಾಲೀಕರೇ ಈಗ ಸರ್ಕಾರದಿಂದ ಖಡಕ್ ಸೂಚನೆ ನಿಮಗೋಸ್ಕರ ಬಂದಿದೆ. ಆಗಸ್ಟ್ 22ರವರೆಗೆ ಖಾಲಿ ನಿವೇಶನಗಳನ್ನ ಮಾಲೀಕರೇ ಸ್ವಚ್ಛ ಮಾಡಿಕೊಳ್ಳಲು ಗಡುವು ನೀಡಲಾಗಿತ್ತು. ಆದರೆ ಕೇವಲ 20% ಮಾಲೀಕರು ಮಾತ್ರ ತಮ್ಮ ನಿವೇಶನಗಳನ್ನ ಸ್ವಚ್ಛಗೊಳಿಸಿದ್ದಾರೆ. ಉಳಿದ ನಿವೇಶನಗಳು ಇನ್ನ ಕಸ, ಗಿಡ್ಡೆ, ಗಂಟೆ, ತ್ಯಾಜ್ಯದಿಂದ ತುಂಬಿದೆ. ಹೀಗಾಗಿ ಇನ್ನು ಮುಂದೆ ನನ್ನ ಸೈಟು ನಾನು ಏನ್ ಬೇಕಾದ್ರೂ ಮಾಡ್ಕೊಳ್ತೀನಿ ಅಂತ ಹೇಳಿ ಸುಮ್ಮನೆ ಕೂರೋದಲ್ಲ. ಅದಕ್ಕೆ ನಗರದ 5 ನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಸ್ವಚ್ಛಗೊಳಿಸಬೇಕಾದಂತಹ ಖಾಲಿ ನಿವೇಶನಗಳನ್ನ ಮೊದಲು ಕಂದಾಯ ಅಧಿಕಾರಿಗಳು ಗುರುತಿಸಿ ಪಟ್ಟಿ ಮಾಡಿ, ನಂತರ ಮಾರ್ಷಲ್ಗಳು ಕಿರಿಯ ಆರೋಗ್ಯ ಪರಿವೀಕ್ಷಣಾ ಸ್ಥಳಕ್ಕೆ ತೆರಳಿ ನೋಟಿಸ್ ಅಂಟಿಸಬೇಕು. ಮಾಲೀಕರು ಕ್ರಮ ಕೈಗೊಳ್ಳದೆ ಇದ್ರು ಅಂದ್ರೆ ನೋಟಿಸ್ ಅಂಟಿಸಿದ ಮೇಲೂ ನೀವು ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ಪಾಲಿಕೆಯೇ JCB, ಟಿಪ್ಪರ್, ಟ್ರ್ಯಾಕ್ಟರ್ ಮತ್ತು ಸಿಬ್ಬಂದಿಯನ್ನ ಬಳಸಿಕೊಂಡು ಸೈಟ್ ಕ್ಲೀನ್ ಮಾಡಿಸ್ತಾರೆ. ಆದ್ರೆ ಅದರ ದುಡ್ಡು ನೀವೇ ಕೊಡ್ಬೇಕಾಗುತ್ತೆ, ಅದು ದುಪ್ಪಟ್ಟು. ಅದನ್ನ ಯೋಚನೆ ಮಾಡಿ. ಹೆಂಗೂ ಪಾಲಿಕೆನೆ ಕ್ಲೀನ್ ಮಾಡುತ್ತೆ ಬಿಡು, ನಾವ್ಯಾಕೆ ತಲೆ ಕೆಡ್ಸ್ಕೊಳ್ಳೋದು ಅಂತ ಕೂತಿದ್ರೆ ದುಪ್ಪಟ್ಟು ಹಣ, 100 ರೂಪಾಯಿ ಖರ್ಚು ಮಾಡೋ ಜಾಗದಲ್ಲಿ 10 ರಿಂದ 20 ಸಾವಿರ ರೂಪಾಯಿ ಖರ್ಚು ಮಾಡುವಂತಹ ಗೋಜಿಗೆ ನೀವೇ ಹೋಗ್ಬೇಕಾಗುತ್ತೆ. ಸರ್ಕಾರ ಉಚಿತವಾಗಿ ಏನೂ ಮಾಡ್ಕೊಡೋದಿಲ್ಲ, ಗ್ಯಾರಂಟಿ ಯೋಜನೆಗಳೇ ಸಾಕು. ಇದಂತೂ ಉಚಿತವಾಗಿ ಮಾಡ್ಕೊಡೋದಿಲ್ಲ, ಅದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಆ ಸ್ವಚ್ಛತಾ ಕಾರ್ಯಕ್ಕೆ ನೀವೇ ಕೈ ಜೋಡಿಸ್ಬೇಕು. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಆಸ್ತಿಯ ತೆರಿಗೆ ಮೂಲಕ ನಿಮ್ಮಿಂದಲೇ ಆ ಹಣವನ್ನ ವಸೂಲಿ ಮಾಡಿ ಅಂತ ಹೇಳಿ ಬೆಂಗಳೂರು ಅಭಿವೃದ್ಧಿ ಸಚಿವರಾದಂತಹ ಕೃಷ್ಣ ಬೈರೇಗೌಡ್ರೆ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಕೆಲಸ ನಿಜವಾಗಿಯೂ ನಡೆದಿದ್ಯಾ ಅನ್ನೋದನ್ನ ಖಚಿತಪಡಿಸ್ಕೊಳ್ಳೋಕಂತ ಹೇಳಿ ಸ್ವಚ್ಛತೆ ಮಾಡುವ ಮೊದಲು, ಆಮೇಲೆ ಸ್ವಚ್ಛತೆ ಮಾಡಿದ ನಂತರ ಜಿಯೋ ಲೊಕೇಶನ್ ಸಹಿತ ವಿಡಿಯೋದಲ್ಲಿ ದಾಖಲಿಸಿಕೊಳ್ಳೋದು ಕಡ್ಡಾಯವಾಗಿದೆ. ಈ ದಾಖಲೆ ಆಧಾರದ ಮೇಲೆಯೇ ಗುತ್ತಿಗೆದಾರರಿಗೆ ಹಣ ಪಾವತಿಸುವಂತೆ ಸೂಚನೆ ಸಹ ಕೊಡಲಾಗಿದೆ. ಇನ್ನ ಸೈಟ್ ತೆಗೆದುಕೊಂಡು ಕಸ ಹಾಗೆ ಬಿಟ್ಟಿದ್ದೀರಾ ಅಂತ ಹೇಳಿದ್ರೆ ಮೊದಲು ಹೋಗಿ ಕ್ಲೀನ್ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಜಿಬಿಎ ಬಂದು ಕ್ಲೀನ್ ಮಾಡುತ್ತೆ. ಅದಕ್ಕೆ ದುಪ್ಪಟ್ಟು ಹಣ ಕಟ್ಟೋದಕ್ಕೆ ನೀವೇ ಸಿದ್ಧರಾಗಿರಿ. ಇದೇ ರೀತಿಯ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಪ್ರಜಾಕಿರಣ ವಾಹಿನಿಯನ್ನ ಫಾಲೋ ಮಾಡ್ತೀರಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಧನ್ಯವಾದ.